ಇದೆ ಅನ್ನೋದನ್ನ ಹೇಳಿದ್ರು. ಕೇಂದ್ರದ ಬಜೆಟ್ ಅನ್ನ ಹಾಡಿ ಹೋಗಲಿದ್ದಾರೆ ನಮೋ. ಈ ಬಾರಿ ಮಂಡನೆ ಆಗಿರುವಂತಹ ಬಜೆಟ್ ಅನ್ನ ಇದು ಸಮಗ್ರ ಜನ ಕಲ್ಯಾಣದ ಬಜೆಟ್ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕೇಂದ್ರದ ಬಜೆಟ್ ಅನ್ನ ಹಾಡಿ ಹೊಗಳಿದ್ರು ಮೋದಿ. ಜನ ಕಲ್ಯಾಣಕ್ಕೆ ಈ ಬಜೆಟ್ ಉತ್ತಮವಾಗಿದೆ. ಸಮಗ್ರವಾದಂತಹ ರೈತ, ಕಾರ್ಮಿಕರ ಮತ್ತು ಮಹಿಳೆಯರ ಪರವಾದ ಬಜೆಟ್ ಇದಾಗಿದೆ. ಕೇಂದ್ರದ ಬಜೆಟ್ ಅನ್ನ ಈ ಬಾರಿ ಎಲ್ಲಾ ವರ್ಗದವರನ್ನ ಗಮನಕ್ಕೆ ತೆಗೆದುಕೊಂಡು ಈ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಜನ ಕಲ್ಯಾಣಕ್ಕೆ ಈ ಒಂದು ಬಜೆಟ್ ಉತ್ತಮವಾಗಿದೆ. ರೈತ ವರ್ಗ ಇರಬಹುದು, ಕಾರ್ಮಿಕ ವರ್ಗ ಇರಬಹುದು, ಎಲ್ಲರನ್ನ ಕೂಡ ಗಮನಕ್ಕೆ ತೆಗೆದುಕೊಂಡು ಕೇಂದ್ರದ ಬಜೆಟ್ ಮಂಡನೆ ಮಾಡಲಾಗಿದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಆದ್ಯತೆಯನ್ನ ಕೊಡಬೇಕು ಅನ್ನುವುದರ ಕುರಿತಾಗೂ ಕೂಡ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಮೋದಿ. ಕೇಂದ್ರದ ಬಜೆಟ್ ಈ ಬಾರಿ ಮಂಡನೆ ಆಗಿರುವಂತಹ ಬಜೆಟ್ ಎಲ್ಲಾ ವರ್ಗದವರನ್ನ ಗಮನಕ್ಕೆ ಇಟ್ಕೊಂಡು, ಮುಖ್ಯವಾಗಿ ರೈತ ವರ್ಗ, ಕಾರ್ಮಿಕ ವರ್ಗ, ಕೃಷಿ ವರ್ಗ ಎಲ್ಲರನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಇದು ಸಮಗ್ರವಾದಂತಹ ಜನ ಕಲ್ಯಾಣದ ಕುರಿತಾದಂತಹ ಬಜೆಟ್ ಆಗಿದೆ ಅನ್ನುವಂಥದ್ದು. ಜೊತೆಗೆ ಕ್ಯಾನ್ಸರ್ ಮುಕ್ತ ಭಾರತವನ್ನ ಮಾಡುವುದಕ್ಕೆ ಈ ಬಜೆಟ್ ಅಲ್ಲಿ ಉತ್ತಮವಾದಂತಹ ಆದ್ಯತೆಯನ್ನ ಕೊಡಲಾಗಿದೆ. 12 ಲಕ್ಷ ಆದಾಯ ಇನ್ಕಮ್ ಇರುವಂತವರಿಗೆ ಟ್ಯಾಕ್ಸ್ ಇರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ರೈತರಿಗೆ ಜಾಕ್ಪಾಟ್, ಮಧ್ಯಮ ವರ್ಗಕ್ಕೂ ಕೂಡ ಲಕ್ ಆಗಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಮೋದಿ ವ್ಯಕ್ತಪಡಿಸಿದ್ದಾರೆ. ಇದು ಸಮಗ್ರವಾದಂತಹ ಇದೆ ಅನ್ನೋದನ್ನ ಹೇಳಿದ್ರು. ಕೇಂದ್ರದ ಬಜೆಟ್ ಅನ್ನ ಹಾಡಿ ಹೋಗಲಿದ್ದಾರೆ ನಮೋ. ಈ ಬಾರಿ ಮಂಡನೆ ಆಗಿರುವಂತಹ ಬಜೆಟ್ ಅನ್ನ ಇದು ಸಮಗ್ರ ಜನ ಕಲ್ಯಾಣದ ಬಜೆಟ್ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕೇಂದ್ರದ ಬಜೆಟ್ ಅನ್ನ ಹಾಡಿ ಹೊಗಳಿದ್ರು ಮೋದಿ. ಜನ ಕಲ್ಯಾಣಕ್ಕೆ ಈ ಬಜೆಟ್ ಉತ್ತಮವಾಗಿದೆ. ಸಮಗ್ರವಾದಂತಹ ರೈತ, ಕಾರ್ಮಿಕರ ಮತ್ತು ಮಹಿಳೆಯರ ಪರವಾದ ಬಜೆಟ್ ಇದಾಗಿದೆ. ಕೇಂದ್ರದ ಬಜೆಟ್ ಅನ್ನ ಈ ಬಾರಿ ಎಲ್ಲಾ ವರ್ಗದವರನ್ನ ಗಮನಕ್ಕೆ ತೆಗೆದುಕೊಂಡು ಈ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಜನ ಕಲ್ಯಾಣಕ್ಕೆ ಈ ಒಂದು ಬಜೆಟ್ ಉತ್ತಮವಾಗಿದೆ. ರೈತ ವರ್ಗ ಇರಬಹುದು, ಕಾರ್ಮಿಕ ವರ್ಗ ಇರಬಹುದು, ಎಲ್ಲರನ್ನ ಕೂಡ ಗಮನಕ್ಕೆ ತೆಗೆದುಕೊಂಡು ಕೇಂದ್ರದ ಬಜೆಟ್ ಮಂಡನೆ ಮಾಡಲಾಗಿದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಆದ್ಯತೆಯನ್ನ ಕೊಡಬೇಕು ಅನ್ನುವುದರ ಕುರಿತಾಗೂ ಕೂಡ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಮೋದಿ. ಕೇಂದ್ರದ ಬಜೆಟ್ ಈ ಬಾರಿ ಮಂಡನೆ ಆಗಿರುವಂತಹ ಬಜೆಟ್ ಎಲ್ಲಾ ವರ್ಗದವರನ್ನ ಗಮನಕ್ಕೆ ಇಟ್ಕೊಂಡು, ಮುಖ್ಯವಾಗಿ ರೈತ ವರ್ಗ, ಕಾರ್ಮಿಕ ವರ್ಗ, ಕೃಷಿ ವರ್ಗ ಎಲ್ಲರನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಇದು ಸಮಗ್ರವಾದಂತಹ ಜನ ಕಲ್ಯಾಣದ ಕುರಿತಾದಂತಹ ಬಜೆಟ್ ಆಗಿದೆ ಅನ್ನುವಂಥದ್ದು. ಜೊತೆಗೆ ಕ್ಯಾನ್ಸರ್ ಮುಕ್ತ ಭಾರತವನ್ನ ಮಾಡುವುದಕ್ಕೆ ಈ ಬಜೆಟ್ ಅಲ್ಲಿ ಉತ್ತಮವಾದಂತಹ ಆದ್ಯತೆಯನ್ನ ಕೊಡಲಾಗಿದೆ. 12 ಲಕ್ಷ ಆದಾಯ ಇನ್ಕಮ್ ಇರುವಂತವರಿಗೆ ಟ್ಯಾಕ್ಸ್ ಇರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ರೈತರಿಗೆ ಜಾಕ್ಪಾಟ್, ಮಧ್ಯಮ ವರ್ಗಕ್ಕೂ ಕೂಡ ಲಕ್ ಆಗಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಮೋದಿ ವ್ಯಕ್ತಪಡಿಸಿದ್ದಾರೆ. ಇದು ಸಮಗ್ರವಾದಂತಹ ಇದೆ ಅನ್ನೋದನ್ನ ಹೇಳಿದ್ರು. ಕೇಂದ್ರದ ಬಜೆಟ್ ಅನ್ನ ಹಾಡಿ ಹೋಗಲಿದ್ದಾರೆ ನಮೋ. ಈ ಬಾರಿ ಮಂಡನೆ ಆಗಿರುವಂತಹ ಬಜೆಟ್ ಅನ್ನ ಇದು ಸಮಗ್ರ ಜನ ಕಲ್ಯಾಣದ ಬಜೆಟ್ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕೇಂದ್ರದ ಬಜೆಟ್ ಅನ್ನ ಹಾಡಿ ಹೊಗಳಿದ್ರು ಮೋದಿ. ಜನ ಕಲ್ಯಾಣಕ್ಕೆ ಈ ಬಜೆಟ್ ಉತ್ತಮವಾಗಿದೆ. ಸಮಗ್ರವಾದಂತಹ ರೈತ, ಕಾರ್ಮಿಕರ ಮತ್ತು ಮಹಿಳೆಯರ ಪರವಾದ ಬಜೆಟ್ ಇದಾಗಿದೆ. ಕೇಂದ್ರದ ಬಜೆಟ್ ಅನ್ನ ಈ ಬಾರಿ ಎಲ್ಲಾ ವರ್ಗದವರನ್ನ ಗಮನಕ್ಕೆ ತೆಗೆದುಕೊಂಡು ಈ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಜನ ಕಲ್ಯಾಣಕ್ಕೆ ಈ ಒಂದು ಬಜೆಟ್ ಉತ್ತಮವಾಗಿದೆ. ರೈತ ವರ್ಗ ಇರಬಹುದು, ಕಾರ್ಮಿಕ ವರ್ಗ ಇರಬಹುದು, ಎಲ್ಲರನ್ನ ಕೂಡ ಗಮನಕ್ಕೆ ತೆಗೆದುಕೊಂಡು ಕೇಂದ್ರದ ಬಜೆಟ್ ಮಂಡನೆ ಮಾಡಲಾಗಿದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಆದ್ಯತೆಯನ್ನ ಕೊಡಬೇಕು ಅನ್ನುವುದರ ಕುರಿತಾಗೂ ಕೂಡ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಮೋದಿ. ಕೇಂದ್ರದ ಬಜೆಟ್ ಈ ಬಾರಿ ಮಂಡನೆ ಆಗಿರುವಂತಹ ಬಜೆಟ್ ಎಲ್ಲಾ ವರ್ಗದವರನ್ನ ಗಮನಕ್ಕೆ ಇಟ್ಕೊಂಡು, ಮುಖ್ಯವಾಗಿ ರೈತ ವರ್ಗ, ಕಾರ್ಮಿಕ ವರ್ಗ, ಕೃಷಿ ವರ್ಗ ಎಲ್ಲರನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಇದು ಸಮಗ್ರವಾದಂತಹ ಜನ ಕಲ್ಯಾಣದ ಕುರಿತಾದಂತಹ ಬಜೆಟ್ ಆಗಿದೆ ಅನ್ನುವಂಥದ್ದು. ಜೊತೆಗೆ ಕ್ಯಾನ್ಸರ್ ಮುಕ್ತ ಭಾರತವನ್ನ ಮಾಡುವುದಕ್ಕೆ ಈ ಬಜೆಟ್ ಅಲ್ಲಿ ಉತ್ತಮವಾದಂತಹ ಆದ್ಯತೆಯನ್ನ ಕೊಡಲಾಗಿದೆ. 12 ಲಕ್ಷ ಆದಾಯ ಇನ್ಕಮ್ ಇರುವಂತವರಿಗೆ ಟ್ಯಾಕ್ಸ್ ಇರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ರೈತರಿಗೆ ಜಾಕ್ಪಾಟ್, ಮಧ್ಯಮ ವರ್ಗಕ್ಕೂ ಕೂಡ ಲಕ್ ಆಗಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಮೋದಿ ವ್ಯಕ್ತಪಡಿಸಿದ್ದಾರೆ. ಇದು ಸಮಗ್ರವಾದಂತಹ ಇದೆ ಅನ್ನೋದನ್ನ ಹೇಳಿದ್ರು.
ಕೇಂದ್ರದ ಬಜೆಟ್ ಅನ್ನ ಹಾಡಿ ಹೋಗಲಿದ್ದಾರೆ ನಮೋ. ಈ ಬಾರಿ ಮಂಡನೆ ಆಗಿರುವಂತಹ ಬಜೆಟ್ ಅನ್ನ ಇದು ಸಮಗ್ರ ಜನ ಕಲ್ಯಾಣದ ಬಜೆಟ್ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕೇಂದ್ರದ ಬಜೆಟ್ ಅನ್ನ ಹಾಡಿ ಹೊಗಳಿದ್ರು ಮೋದಿ. ಜನ ಕಲ್ಯಾಣಕ್ಕೆ ಈ ಬಜೆಟ್ ಉತ್ತಮವಾಗಿದೆ. ಸಮಗ್ರವಾದಂತಹ ರೈತ, ಕಾರ್ಮಿಕರ ಮತ್ತು ಮಹಿಳೆಯರ ಪರವಾದ ಬಜೆಟ್ ಇದಾಗಿದೆ. ಕೇಂದ್ರದ ಬಜೆಟ್ ಅನ್ನ ಈ ಬಾರಿ ಎಲ್ಲಾ ವರ್ಗದವರನ್ನ ಗಮನಕ್ಕೆ ತೆಗೆದುಕೊಂಡು ಈ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಜನ ಕಲ್ಯಾಣಕ್ಕೆ ಈ ಒಂದು ಬಜೆಟ್ ಉತ್ತಮವಾಗಿದೆ. ರೈತ ವರ್ಗ ಇರಬಹುದು, ಕಾರ್ಮಿಕ ವರ್ಗ ಇರಬಹುದು, ಎಲ್ಲರನ್ನ ಕೂಡ ಗಮನಕ್ಕೆ ತೆಗೆದುಕೊಂಡು ಕೇಂದ್ರದ ಬಜೆಟ್ ಮಂಡನೆ ಮಾಡಲಾಗಿದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಆದ್ಯತೆಯನ್ನ ಕೊಡಬೇಕು ಅನ್ನುವುದರ ಕುರಿತಾಗೂ ಕೂಡ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಮೋದಿ. ಕೇಂದ್ರದ ಬಜೆಟ್ ಈ ಬಾರಿ ಅದರಲ್ಲೂ ಈ ಬಾರಿ ಮಂಡನೆ ಆಗಿರುವಂತಹ ಬಜೆಟ್ ಎಲ್ಲಾ ವರ್ಗದವರನ್ನ ಗಮನಕ್ಕೆ ಇಟ್ಕೊಂಡು, ಮುಖ್ಯವಾಗಿ ರೈತ ವರ್ಗ, ಕಾರ್ಮಿಕ ವರ್ಗ, ಕೃಷಿ ವರ್ಗ ಎಲ್ಲರನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಇದು ಸಮಗ್ರವಾದಂತಹ ಜನ ಕಲ್ಯಾಣದ ಕುರಿತಾದಂತಹ ಬಜೆಟ್ ಆಗಿದೆ ಅನ್ನುವಂಥದ್ದು. ಜೊತೆಗೆ ಕ್ಯಾನ್ಸರ್ ಮುಕ್ತ ಭಾರತವನ್ನ ಮಾಡುವುದಕ್ಕೆ ಈ ಬಜೆಟ್ ಅಲ್ಲಿ ಉತ್ತಮವಾದಂತಹ ಆದ್ಯತೆಯನ್ನ ಕೊಡಲಾಗಿದೆ. 12 ಲಕ್ಷ ಆದಾಯ ಇನ್ಕಮ್ ಇರುವಂತವರಿಗೆ ಟ್ಯಾಕ್ಸ್ ಇರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ರೈತರಿಗೆ ಜಾಕ್ಪಾಟ್, ಮಧ್ಯಮ ವರ್ಗಕ್ಕೂ ಕೂಡ ಲಕ್ ಆಗಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಮೋದಿ ವ್ಯಕ್ತಪಡಿಸಿದ್ದಾರೆ. ಇದು ಸಮಗ್ರವಾದಂತಹ ಇದೆ ಅನ್ನೋದನ್ನ ಹೇಳಿದ್ರು. ಕೇಂದ್ರದ ಬಜೆಟ್ ಅನ್ನ ಹಾಡಿ ಹೋಗಲಿದ್ದಾರೆ ನಮೋ. ಈ ಬಾರಿ ಮಂಡನೆ ಆಗಿರುವಂತಹ ಬಜೆಟ್ ಅನ್ನ ಇದು ಸಮಗ್ರ ಜನ ಕಲ್ಯಾಣದ ಬಜೆಟ್ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕೇಂದ್ರದ ಬಜೆಟ್ ಅನ್ನ ಹಾಡಿ ಹೊಗಳಿದ್ರು ಮೋದಿ. ಜನ ಕಲ್ಯಾಣಕ್ಕೆ ಈ ಬಜೆಟ್ ಉತ್ತಮವಾಗಿದೆ. ಸಮಗ್ರವಾದಂತಹ ರೈತ, ಕಾರ್ಮಿಕರ ಮತ್ತು ಮಹಿಳೆಯರ ಪರವಾದ ಬಜೆಟ್ ಇದಾಗಿದೆ. ಕೇಂದ್ರದ ಬಜೆಟ್ ಅನ್ನ ಈ ಬಾರಿ ಎಲ್ಲಾ ವರ್ಗದವರನ್ನ ಗಮನಕ್ಕೆ ತೆಗೆದುಕೊಂಡು ಈ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಜನ ಕಲ್ಯಾಣಕ್ಕೆ ಈ ಒಂದು ಬಜೆಟ್ ಉತ್ತಮವಾಗಿದೆ. ರೈತ ವರ್ಗ ಇರಬಹುದು, ಕಾರ್ಮಿಕ ವರ್ಗ ಇರಬಹುದು, ಎಲ್ಲರನ್ನ ಕೂಡ ಗಮನಕ್ಕೆ ತೆಗೆದುಕೊಂಡು ಕೇಂದ್ರದ ಬಜೆಟ್ ಮಂಡನೆ ಮಾಡಲಾಗಿದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಆದ್ಯತೆಯನ್ನ ಕೊಡಬೇಕು ಅನ್ನುವುದರ ಕುರಿತಾಗೂ ಕೂಡ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಮೋದಿ. ಕೇಂದ್ರದ ಬಜೆಟ್ ಈ ಬಾರಿ ಅದರಲ್ಲೂ ಈ ಬಾರಿ ಮಂಡನೆ ಆಗಿರುವಂತಹ ಬಜೆಟ್ ಎಲ್ಲಾ ವರ್ಗದವರನ್ನ ಗಮನಕ್ಕೆ ಇಟ್ಕೊಂಡು, ಮುಖ್ಯವಾಗಿ ರೈತ ವರ್ಗ, ಕಾರ್ಮಿಕ ವರ್ಗ, ಕೃಷಿ ವರ್ಗ ಎಲ್ಲರನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಇದು ಸಮಗ್ರವಾದಂತಹ ಜನ ಕಲ್ಯಾಣದ ಕುರಿತಾದಂತಹ ಬಜೆಟ್ ಆಗಿದೆ ಅನ್ನುವಂಥದ್ದು. ಜೊತೆಗೆ ಕ್ಯಾನ್ಸರ್ ಮುಕ್ತ ಭಾರತವನ್ನ ಮಾಡುವುದಕ್ಕೆ ಈ ಬಜೆಟ್ ಅಲ್ಲಿ ಉತ್ತಮವಾದಂತಹ ಆದ್ಯತೆಯನ್ನ ಕೊಡಲಾಗಿದೆ. 12 ಲಕ್ಷ ಆದಾಯ ಇನ್ಕಮ್ ಇರುವಂತವರಿಗೆ ಟ್ಯಾಕ್ಸ್ ಇರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ರೈತರಿಗೆ ಜಾಕ್ಪಾಟ್, ಮಧ್ಯಮ ವರ್ಗಕ್ಕೂ ಕೂಡ ಲಕ್ ಆಗಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಮೋದಿ ವ್ಯಕ್ತಪಡಿಸಿದ್ದಾರೆ. ಇದು ಸಮಗ್ರವಾದಂತಹ ಇದೆ ಅನ್ನೋದನ್ನ ಹೇಳಿದ್ರು. ಕೇಂದ್ರದ ಬಜೆಟ್ ಅನ್ನ ಹಾಡಿ ಹೋಗಲಿದ್ದಾರೆ ನಮೋ. ಈ ಬಾರಿ ಮಂಡನೆ ಆಗಿರುವಂತಹ ಬಜೆಟ್ ಅನ್ನ ಇದು ಸಮಗ್ರ ಜನ ಕಲ್ಯಾಣದ ಬಜೆಟ್ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕೇಂದ್ರದ ಬಜೆಟ್ ಅನ್ನ ಹಾಡಿ ಹೊಗಳಿದ್ರು ಮೋದಿ. ಜನ ಕಲ್ಯಾಣಕ್ಕೆ ಈ ಬಜೆಟ್ ಉತ್ತಮವಾಗಿದೆ. ಸಮಗ್ರವಾದಂತಹ ರೈತ, ಕಾರ್ಮಿಕರ ಮತ್ತು ಮಹಿಳೆಯರ ಪರವಾದ ಬಜೆಟ್ ಇದಾಗಿದೆ. ಕೇಂದ್ರದ ಬಜೆಟ್ ಅನ್ನ ಈ ಬಾರಿ ಎಲ್ಲಾ ವರ್ಗದವರನ್ನ ಗಮನಕ್ಕೆ ತೆಗೆದುಕೊಂಡು ಈ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಜನ ಕಲ್ಯಾಣಕ್ಕೆ ಈ ಒಂದು ಬಜೆಟ್ ಉತ್ತಮವಾಗಿದೆ. ರೈತ ವರ್ಗ ಇರಬಹುದು, ಕಾರ್ಮಿಕ ವರ್ಗ ಇರಬಹುದು, ಎಲ್ಲರನ್ನ ಕೂಡ ಗಮನಕ್ಕೆ ತೆಗೆದುಕೊಂಡು ಕೇಂದ್ರದ ಬಜೆಟ್ ಮಂಡನೆ ಮಾಡಲಾಗಿದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಆದ್ಯತೆಯನ್ನ ಕೊಡಬೇಕು ಅನ್ನುವುದರ ಕುರಿತಾಗೂ ಕೂಡ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಮೋದಿ. ಕೇಂದ್ರದ ಬಜೆಟ್ ಈ ಬಾರಿ ಅದರಲ್ಲೂ ಈ ಬಾರಿ ಮಂಡನೆ ಆಗಿರುವಂತಹ ಬಜೆಟ್ ಎಲ್ಲಾ ವರ್ಗದವರನ್ನ ಗಮನಕ್ಕೆ ಇಟ್ಕೊಂಡು, ಮುಖ್ಯವಾಗಿ ರೈತ ವರ್ಗ, ಕಾರ್ಮಿಕ ವರ್ಗ, ಕೃಷಿ ವರ್ಗ ಎಲ್ಲರನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. ಇದು ಸಮಗ್ರವಾದಂತಹ ಜನ ಕಲ್ಯಾಣದ ಕುರಿತಾದಂತಹ ಬಜೆಟ್ ಆಗಿದೆ ಅನ್ನುವಂಥದ್ದು. ಜೊತೆಗೆ ಕ್ಯಾನ್ಸರ್ ಮುಕ್ತ ಭಾರತವನ್ನ ಮಾಡುವುದಕ್ಕೆ ಈ ಬಜೆಟ್ ಅಲ್ಲಿ ಉತ್ತಮವಾದಂತಹ ಆದ್ಯತೆಯನ್ನ ಕೊಡಲಾಗಿದೆ. 12 ಲಕ್ಷ ಆದಾಯ ಇನ್ಕಮ್ ಇರುವಂತವರಿಗೆ ಟ್ಯಾಕ್ಸ್ ಇರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ರೈತರಿಗೆ ಜಾಕ್ಪಾಟ್, ಮಧ್ಯಮ ವರ್ಗಕ್ಕೂ ಕೂಡ ಲಕ್ ಆಗಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಮೋದಿ ವ್ಯಕ್ತಪಡಿಸಿದ್ದಾರೆ. ಇದು ಸಮಗ್ರವಾದಂತಹ